ನನ್ನ ಸೋಲ್ಸ್ ಫ್ಯಾಮಿಲಿಗಳಿಗೆ ಹರ ಹರ ಮಹಾದೇವ್, ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ಎಲ್ಲ ಚೆನ್ನಾಗಿದ್ದೀರಾ? ಕೈ ಕಾಲು ಸ್ಟ್ರೈಟ್ ಮಾಡ್ಕೊಳ್ಳಿ. ಎಲ್ಲ ತೆಗ್ದಾಕ್ಬಿಡೋಣ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾರು ಕಣ್ಣು ಹಾಕಿದರು, ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರು, ಏನೇ ಮಾಡಿದರು ಎಲ್ಲ ಅವ್ರಿಗೆ ಬ್ಯಾಕ್ ಫೈರ್ ಆಗಲಿ, ಅವ್ರಿಗೆ ಹೊಟ್ಟೋಗಲಿ. ಹೋಗುತ್ತೆ, ಚಿಂತೆ ಮಾಡಬೇಡಿ. ನೀವು ಯಾರಿಗೂ ಬೈಕೋಬೇಡಿ, ನೀವು ಯಾರಿಗೂ ಕೆಟ್ಟದು ಬಯಸ್ಬೇಡಿ, ಸರಿನಾ? ನಿಮ್ಮ ಲೈಫಲ್ಲಿ ನಿಜವಾದ ಟ್ರೂತು ಅಂದರೆ ನಿಜ ಅನ್ನೋದು ತುಂಬ ಕೆಟ್ಟದಾಗಿರುತ್ತೆ, ಅಂದರೆ ಕಹಿಯಾಗಿರುತ್ತೆ. ತುಂಬ ಪೇಯ್ನಲ್ಲಿರ್ತೀರ, ತುಂಬ ಸಫರ್ ಮಾಡಿಬಿಟ್ಟಿರ್ತೀರ. ನಿಮ್ಮ ಲೈಫಲ್ಲಿ ಕಹಿಯಾದ ಟ್ರೂತ್ ಅಂತಾರಲ್ಲ, ಆ ಥರ ನಿಮ್ಮ ಲೈಫು. ಆಮೇಲೆ ನೀವಾಗ್ಬೋದು, ನಿಮ್ಮ ಮನೆಯವರು ನಿಮ್ಮ ಮನೇಲಿ ಯಾರ್ಯಾರೋ ಆಗಿರ್ಬೋದು, ಸಪ್ರೇಷನ್ ಆಗಿರ್ತಾರೆ. ಅದು ಅಷ್ಟೇ, ಆ ಸಪ್ರೇಷನ್ನು ಅಷ್ಟೇ ನಿಮಗೆ ತುಂಬ ಪೇಯ್ನ್ ಕೊಡುತ್ತೆ. ಸ್ವಲ್ಪ ಸೆಲ್ಫಿಶ್ನೆಸ್ ನೀವು ಇಟ್ಕೊಳ್ಳಿ, ಆದರೆ ಅವ್ರಿಗೆ ತುಂಬ ಸೆಲ್ಫಿಶ್ನೆಸ್ ಇದೆ. ಅದಕ್ಕೆ ಹಾರ್ಟ್ ಬ್ರೇಕ್ ಮಾಡಿ ಹೊಟ್ಟೋಗಿದ್ದಾರೆ ಅವರು. ಅದು ನಿಮಗೆ ಆಗಬೇಕಂತ ಇಲ್ಲ. ನಿಮ್ಮ ಮನೆಯಲ್ಲ ನಿಮ್ಮ ಮನೇಲಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಯಾರಿಗಾದರೂ ಆಗಿರ್ಬೋದು. ಆವಾಗ ನೀವು ಏನು ಮಾಡಬೇಕಂದ್ರೆ, ನಿಮಗೆ ರೆಸ್ಟ್ ಬೇಕಾಗತ್ತೆ. ರೆಸ್ಟ್ ತೊಗೊಂಡು ರೀಚಾರ್ಜು, ಅಂದರೆ ನಾವು ಫೋನ್ನ ರೀಚಾರ್ಜ್ ಮಾಡಲ್ವ, ಆ ಥರ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಬಾಡಿನ. ಆಮೇಲೆ ಬೇಡ್ಕೋಬೇಕಾಗತ್ತೆ ಅಬಂಡೆನ್ಸು. ದೇವರೇ, ನನಗೆ ಹಿಂಗಿರಲಿ, ನಾನು ಹಿಂಗಿರಬೇಕು, ಸ್ಟೇಬಲ್ ಆಗಿರಬೇಕು, ಕಂಟ್ರೋಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ರೆಸ್ಟ್ ತೊಗೊಳ್ಳಿ ಕೇಳಿಕೊಂಡು. ಅದು ನಡೆಯುತ್ತೆ. ಒಂದೊಂದು ಸಲ ಏನಾಗುತ್ತೆ, ವಿಕ್ಟ್ರಿ ಆದ್ರೂ ಗೆದ್ರೂ ಅದು ವರ್ತ್ಲೆಸ್ ಆಗುತ್ತೆ. ಅಂದರೆ ಅದು ನಮಗೆ ಏನೂ ಯೂಸ್ ಆಗಲ್ಲ. ಅದಕ್ಕೆ ಸೆಲ್ಫಿಶ್ನೆಸ್ನ ಬಿಟ್ಬಿಡಿ, ಆಮೇಲೆ ಕೋಪ ಬಿಟ್ಬಿಡಿ, ಆಮೇಲೆ ವಾದ ಮಾಡೋದು ಬಿಟ್ಬಿಡಿ, ಆರ್ಗ್ಯುಮೆಂಟ್ ಬಿಟ್ಬಿಡಿ. ಆಮೇಲೆ ಹೆದರ್ಕೋಬೇಡಿ, ನಾನು ಫೇಲ್ ಆಗ್ತೀನಿ ಅಂತ ಹೆದರ್ಕೋಬೇಡಿ. ಏನೂ ಆಗೋದಿಲ್ಲ, ನೀವು ಚೆನ್ನಾಗೇ ಇರ್ತೀರ, ಫೇಲ್ ಆಗಲ್ಲ. ಆದರೆ ಇದು ಬ್ಯಾಲೆನ್ಸಲ್ಲಿರಬೇಕು. ನೀವು ಬ್ಯಾಲೆನ್ಸಲ್ಲಿ ನಿಮ್ಮ ಮನಸ್ಸನ್ನ ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ. ಡಿಸಿಷನ್ ಕರೆಕ್ಟಾಗಿ ತೊಗೊಳ್ಳಿ, ಸ್ಟ್ರೆಂತ್ ಮಾಡ್ಕೊಳ್ಳಿ. ಸ್ಟ್ರೆಂತ್ ಯಾವಾಗ ಬರುತ್ತೆ ಅಂದರೆ, ನೀವು ಸಫರ್ ಮಾಡ್ತಾನೆ ಇದ್ದರೆ ಲೈಫಲ್ಲಿ ನಿಮ್ಮ ಸ್ಟ್ರೆಂತ್ ಜಾಸ್ತಿ ಬರುತ್ತೆ. ನೀವು ಯಾವಾಗ ಸಫರ್ ಮಾಡಿಲ್ಲ, ನೀವು ತುಂಬ ಚೆನ್ನಾಗಿದ್ದು ಸಡನ್ನಾಗಿ ಸಫರಿಂಗ್ ಬಂದುಬಿಟ್ರೆ ನಿಮಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಸ್ಟ್ರೆಂತ್ ನಿಮಗೆ ಬರಬೇಕಂದ್ರೆ ನೀವು ಸಫರ್ ಮಾಡಲೇಬೇಕು ಲೈಫಲ್ಲಿ. ಹಾಗೆಯೇ ಮನಸ್ಸಲ್ಲಿ ತುಂಬ ಸಮಾಧಾನ ಇಟ್ಕೊಳ್ಳಿ, ಪೀಸ್ ಇಟ್ಕೊಳ್ಳಿ, ಶಾಂತಿ ಇಟ್ಕೊಳ್ಳಿ. ಆವಾಗ ನೀವು ಚೆನ್ನಾಗೇ ಇರ್ತೀರ. ಬ್ಯಾಲೆನ್ಸಿಂಗ್ ಆಗಿಡಿ ನಿಮ್ಮ ಡಿಸಿಷನ್ಸ್ನ. ಅಂದರೆ ಒಂದೇ ಥರ ಯೋಚನೆ ಮಾಡಿ ಬ್ಯಾಲೆನ್ಸ್ ಆಗಿ ಇಡಬೇಕು. ಒಂದ್ಸಲಿ ಅಯ್ಯೋ ಹಂಗಾಗ್ಬೋದಾ ಅನ್ನೋದು, ಒಂದ್ಸಲಿ ಅಯ್ಯೋ ಇದು ಕೆಟ್ಟದಾಗ್ಬೋದಾ ಅನ್ನೋದು, ಅದೆಲ್ಲ ಇಟ್ಕೊಬಿಡಿ. ಒಂದ್ಸಲಿ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ, ಎಲ್ಲ ತುಂಬ ಚೆನ್ನಾಗಿರ್ತೀರ. ಹಾಗೆ ಏಸ್ ಆಫ್ ಪೆಂಟಿಕಲ್ಸ್ ನೋಡಿ, ದೇವರು ನಿಮಗೆ ದುಡ್ಡು ಕೊಡ್ತಾ ಇದ್ದಾನೆ. ಇವಾಗ ನಿಮಗೆ ಟೈಮ್ ಬಂದಿದೆ, ರೈಟ್ ಟೈಮ್ ಬಂದಿದೆ. ನೀವು ಆ್ಯಕ್ಷನ್ ತೊಗೊಳಕ್ಕೆ ನಿಮಗೆ ಬಾಗಿಲು ತೆಗೆದಿದ್ದಾನೆ, ಡೋರು ಓಪನ್ ಆಗಿದೆ. ಇಲ್ಲಿ ನೀವು ಮುಂದುವರಿಬೋದು, ನೀವು ಏನು ಬೇಕಾದ್ರೂ ಮಾಡ್ಬೋದು. ಹೊಸದಾಗೇನಾದ್ರು ಮಾಡ್ತೀನಿ ಅಂದರೆ ಹೊಸ ಬಿಗಿನಿಂಗು. ಆಮೇಲೆ ಲೀಡಿಂಗು ಅಂದರೆ ಲೀಡರ್ ಥರ. ಆಮೇಲೆ ಆ್ಯಂಬಿಷಿಯಸ್, ನೀವು ಆ್ಯಂಬಿಷನ್ ಇಟ್ಕೋಬೇಕು. ಆ ಥರ
ಆವಾಗ ಪ್ರಾಸ್ಪರಿಟಿ ಬರುತ್ತೆ, ಆಮೇಲೆ ಪವರ್ ಬರುತ್ತೆ, ಆಮೇಲೆ ಬೇಕಾದಷ್ಟು ಆಪರ್ಚುನಿಟಿನೂ ಸಿಗುತ್ತೆ. ಹಾಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿರಿ ದೇವ್ರ ಹತ್ರ. ದೇವರೇ, ನನಗೆ ತುಂಬ ದುಡ್ಡು ಬಂದಿದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಹೇಳ್ಕೊಂಡು ನನಗೆ ಅಷ್ಟು ದುಡ್ಡು ಬಂದಿದೆ ಅಂತ ನೀವು ಕೇಳ್ಕೊಳ್ಳಿ. ಆವಾಗ ನಿಮಗೆ ನ್ಯೂ ವೆಂಚರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೊಸದಾಗಿ ಬಾಗಿಲು ಓಪನ್ ಆಗಿದೆಯಲ್ಲ, ಅದರದ್ದು ನಿಮಗೆ ಆಶೀರ್ವಾದ ಸ್ಟಾರ್ಟ್ ಆಗುತ್ತೆ. ನೀವು ಮುಂದುವರಿತೀರ, ತುಂಬ ಶ್ರೀಮಂತರಾಗ್ತೀರಾ, ಪ್ರಾಸ್ಪರಸ್ ಆಗ್ತೀರಾ. ನಿಮಗೆ ನಿಮ್ಮ ಬಾಳಲ್ಲಿ ಏನೇನು ಬೇಕು ಅಂತ ಬಯಸಿರ್ತೀರ ಅದೆಲ್ಲ ಸಿಗುತ್ತೆ. ಎಲ್ಲ ಚೆನ್ನಾಗಿರಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್, ಥ್ಯಾಂಕ್ ಯು ಏಂಜಲ್, ಥ್ಯಾಂಕ್ ಯು ಏಂಜಲ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಪ್ಪ. ನೋಡಿಬಿಟ್ಟು ಖುಷಿಯಾಗಿರಿ. ನಿಮಗೆ ನಾನು ಹೇಳಿದೆಲ್ಲ ನಿಮಗೆ ಸಿಗಲಿ. ಚೆನ್ನಾಗಿರಿ. ನಾನು ಚೆನ್ನಾಗಿರ್ತೀನಿ, ನನಗೂ ಎಲ್ಲ ಸಿಗಲಿ, ನಾನು ಚೆನ್ನಾಗಿರ್ತೀನಿ. ನಾಳೆ ಸಿಗೋಣ. ನಮಸ್ತೆ.